ಸೊ ಇದರಲ್ಲಿ ನಮಗೆ ಅವಕಾಶ ಇರುತ್ತದೆ, ಬೇರೆ ಬೇರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮತ್ತು ಬೇರೆ ಬೇರೆ ಅವಕಾಶಗಳಿರ್ತದೆ. ನಾವು ಮುಂದುವರಿತೀವಿ. ಸಣ್ಣ ಪುಟ್ಟ ಲೋಪಗಳಿಂದ ಇನ್ ಕೇಸ್ CCTV ಹಾಕಿಲ್ಲ, ಇನ್ ಕೇಸ್ ಚೆಕ್ ಪೋಸ್ಟ್ ಅಲ್ಲಿ ಇಲ್ಲ ಅಂದರೆ ಎಫಿಷಿಯನ್ಸಿ ಆಫ್ ದ ಚೆಕ್ ಪೋಸ್ಟ್ ನಾವು ಹಾಕೋ ಸಂದರ್ಭದಲ್ಲಿ ಟು ವಾಟ್ ಎಕ್ಸ್ಟೆಂಟ್ ವಿ ಕ್ಯಾನ್ ಚೆಕ್ ಅಂದರೆ ಇರ್ತದೆ. ಸೊ ನೋಡಿಕೊಂಡು ನಾವು ಅದ್ರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಪ್ಲಾನ್ ಮಾಡ್ತೀವಿ. ಈ ಓಲ್ಡ್ ನೋಟ್ಸ್ ಅಂದರೆ ಮೆನ್ಷನ್ ಮಾಡ್ತಾರೆ, ಅದು ಹಿಯರ್ಸೆ ಬಾಯಿ ಮಾತಲ್ಲಿ ಅವ್ರಿಗೆ ಹೇಳಿರೋದ ಯಾವ ಉದಾಹರಣೆಗೆ ಈಗ ಎಲ್ಲಿ ಬಂತಂದರೆ ಸಂದೀಪ್ ಪಾಟೀಲನ್ನು ಕಿಡ್ನಾಪ್ ಮಾಡ್ತಾರೆ. ಸಂದೀಪ್ ಪಾಟೀಲ್ ಪೊಲೀಸರು ಕೇಳ್ತಾನೆ, ಪೊಲೀಸರು ಅದನ್ನು ನಮಗೆ ಬರೆದಿದ್ದಾರೆ. ಸಂದೀಪ್ ಪಾಟೀಲ್ ನೋಡಿದಾನಂದ್ರೆ ಸಂದೀಪ್ ಪಾಟೀಲ್ ನೋಡಿರಲ್ಲ, ಅವನನ್ನು ಒಂದು 4 ಜನ ಕಿಡ್ನಾಪ್ ಮಾಡಿದಾರಲ್ಲ ಅವರು ನೋಡಿದಾರಂದ್ರೆ ಅದೂ ನಮಗೆ ಗೊತ್ತಿರಲ್ಲ. ಸೊ ಆ್ಯಕ್ಚುಲಿ ಈ ಘಟನೆಯನ್ನು ಯಾರು ನೋಡಿದ್ದಾರೆ ಅಂದ್ರೆ ಮಾಹಿತಿ ನಮಗೆ ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಇದು ಬರ ಬಂದಿಲ್ಲ. ಇಲ್ಲ, ಅವನು ಮಾತಾಡಿರೋದು ನಮಗೆ ಗೊತ್ತಿರಲ್ಲ. ಬಟ್ ಪೊಲೀಸ್ ಕಡೆಯಿಂದ ಅಫಿಷಿಯಲಿ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅವನು ಅದನ್ನು ನೋಡಿಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಪೊಲೀಸ್ ಕಡೆಯಿಂದ ಬಂದಿರೋದು ಇವನಕ್ಕೆ ಹೇಳಿ ಇರ್ತಾರಂದ್ರೆ ನಮಗೆ ಪೊಲೀಸ್ ಕಡೆಯಿಂದ ಬಂತು. ಅವನ ಕಡೆ ನಾವು ಮಾತಾಡುವಾಗಲೂ ಇದು ಬಗ್ಗೆ ಮಾಹಿತಿ ಅವನು ನೋಡಿರೋದಾಗಿ ಯಾವುದು ನಮಗೆ ತಿಳಿಸಿಲ್ಲ. ಒಬ್ಬೊಬ್ಬರಾಗಿ ಚೋರ್ಲಾಘಟ್ಟಲ್ಲಿ ಚೋರ್ಲಾಘಟ್ಟ ಅಂದರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದರೆ ಹೇಳ್ತಾರೆ. ಇದು ನಮ್ಮದು ಮಾತ್ರ ಇಲ್ಲ, ಬೆಳಗಾಮಲ್ಲಿ ಬರ್ತದೆ, ಗೋವಾನಲ್ಲಿ ಬರ್ತದೆ, ಮಹಾರಾಷ್ಟ್ರನಲ್ಲಿ ಬರ್ತದೆ. ಇಂಥ ಘಟನೆಯನ್ನು ನೋಡಿರೋರು ಯಾರೂ ಇಲ್ಲ. ಘಟನೆಯನ್ನು ನಿಜವಾಗಿ ಆಗಿದೆ ಅಂದ್ರೆ ಫಸ್ಟ್ ಅದು ಅಸರ್ಟೈನ್ ಮಾಡಬೇಕು. 2 ಕಂಟೈನರ್ ಬಂದಿರೋದ್ರ ಬಗ್ಗೆನೂ ನಮಗೆ ಮಾಹಿತಿ ಯಾವುದು ಪೊಲೀಸರು ಇದು ಬರ ಕೊಟ್ಟಿರಲ್ಲ. ಸೊ ನಾವು ಈಗ ವಿಚಾರಣೆಗೆ ಮಾಹಿತಿ ಕೊಡಿಯನ್ನು ನಮ್ಮ ಸಬ್ ಇನ್ಸ್ಪೆಕ್ಟ್ರನ್ನ ಅಲ್ಲಿಯೇ ಇದ್ದಾರೆ. ನಾಸಿಕಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಈಗಲೂ ಇದ್ದಾರೆ. 21ನೇ ತಾರೀಕಿನಿಂದ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಾಸಿಕಲ್ಲಿ ಇದ್ದಾರೆ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. SIT ಟೀಮ್ ಫಾರ್ಮ್ ಮಾಡಿರೋದ್ರಿಂದ ಈ ಕೇಸಲ್ಲಿ ಅದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಘಟನೆ ಒಂದು ವೇಳೆ ಆಗಿರೋ ಸಂದರ್ಭದಲ್ಲಿ ಮಹಾರಾಷ್ಟ್ರನಲ್ಲಿ ಪ್ರಿಪರೇಷನ್ ಆಗೋ ಸಂದರ್ಭದಲ್ಲಿ ಒಂದು ವೇಳೆ ಇಲ್ಲಿ ಆಗಿರ್ತಂದ್ರೆ ಕೂಡ ರಾಬರಿ ಆಗಿರೋದು ಗಾಡಿಯನ್ನು ಇಲ್ಲಿಂದ ತೊಗೊಂಡು ಹೋಗೋ ಸಂದರ್ಭದಲ್ಲಿಯೂ 2 ಆಪ್ಷನ್ಸ್ ಇದೆ. ಒಂದು ಮಹಾರಾಷ್ಟ್ರನಲ್ಲಿಯೇ FIR ಅನ್ನು ಮಾಡಿ ಚಾರ್ಜ್ ಶೀಟನ್ನು ಅಲ್ಲಿಯೇ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಪ್ರಿಪರೇಷನ್ ಆಫ್ ಅಫೆನ್ಸ್ ಮಹಾರಾಷ್ಟ್ರನಲ್ಲಿ ಶುರುವಾಗಿದೆ. ಸೆಕ್ಷನ್ 198 ಆಫ್ BNSS ಪ್ರಕಾರ ಅಫೆನ್ಸ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತದೋ ಈ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೆ FIR ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಒಂದು ವೇಳೆ ಅವರೇ FIR ಮಾಡಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಒಂದು ವೇಳೆ ನಮ್ಮ ಕಡೆ ಹೇಳ್ತಾರಂದ್ರೆ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ. ನಮಗೆ ಮಾಹಿತಿ ಇದು ಬೇರೆ ಶೇರ್ ಮಾಡಿಲ್ಲ, ನಾವು ಮಾತಾಡೋದಕ್ಕೂ ಅವಕಾಶ ಸಿಕ್ಕಿಲ್ಲ.